ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ತುಲಾ ರಾಶಿಯಲ್ಲಿ ಜನನವಾಗಿರತಕ್ಕಂಥವ್ರಿಗೆ ಶತ್ರು ಧ್ವಂಸವಾಗ್ತಕ್ಕಂತಹ ಒಂದು ವರ್ಷವೂ ಕೂಡ ಆಗಿರುತ್ತೆ. ಬಹಳ ದಿನದಿಂದ ದೃಷ್ಟಿ ಆಗ್ತಾ ಇದೆ ಅಥವಾ ಯಾರಿಂದನೂ ತೊಂದರೆಗಳಾಗ್ತಾ ಇದೆ, ಶತ್ರುಗಳಿಂದ ತೊಂದರೆ ಅಥವಾ ಏನೇ ಋಣಬಾಧೆಗಳಿದೆ ಇತ್ಯಾದಿ ಎಲ್ಲವೂ ಕೂಡ ನಿವಾರಣೆಯನ್ನು ಮಾಡ್ಕೊಂತಕ್ಕಂತಹ ಒಂದು ಶುಭ ವರ್ಷವೂ ಕೂಡ ಆಗಿರುತ್ತೆ. ಹಾಗೆ ಗುರುವಿನ ಒಂದು ಅನುಗ್ರಹ, ಗುರು ದಶಮ ಭಾವಕ್ಕೆ ಬರ್ತಾರೆ. ಹಾಗೆ ಈಗ 9ನೇ ಮನೆಯಿಂದ 10ನೇ ಮನೆ ಪ್ರವೇಶದ ಸಮಯದಲ್ಲಿ ಸಾಕಷ್ಟು ಜನ ಉದ್ಯೋಗ ಇಲ್ಲ ಅಂತಕ್ಕಂಥವ್ರು, ಕೆಲಸ ಕಳ್ಕೊಂಡಿದ್ದೀವಿ, ಏನೋ ತೊಂದರೆ ಆಗ್ತಿದೆ ಅಂತಕ್ಕಂಥವ್ರಿಗೂ ಕೂಡ ಈ ಒಂದು ವರ್ಷದಲ್ಲಿ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂತಹ ಅಥವಾ ನನಗೆ ಸಮಾಧಾನಕರವಾದಂಥ ಕೆಲಸ ಇಲ್ಲ, ಯಾವುದೋ ಮಾಡ್ತಾ ಇದ್ದೀನಿ ಅನ್ನೋರು ಕೂಡ ಒಳ್ಳೆಯ ಸಮಾಧಾನವಾಗಿರ್ತಕ್ಕಂತಹ ಒಂದು ಉದ್ಯೋಗ ಸಿಗ್ತಕ್ಕಂತಹ ಒಂದು ಶುಭ ವರ್ಷವೂ ಕೂಡ ಆಗಿರುತ್ತೆ. ಹಾಗೆ ಮನಶ್ಚಾಂಚಲ್ಯ ಅಂತ ಹೇಳ್ತೇವೆ, ಎರಡು ಮನಸ್ಸು ಇರತಕ್ಕಂಥವ್ರು ಸ್ವಲ್ಪ ಏಕವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಒಮ್ಮೊಮ್ಮೆ ಎರಡೆರಡು ಆಲೋಚನೆಯಲ್ಲಿ ಎರಡು ಅವಕಾಶಗಳನ್ನು ಬಿಡುವಂಥದ್ದು ಕೂಡ ಆಗಬಹುದು. ಅದಕ್ಕೆ ಮನಶ್ಚಾಂಚಲ್ಯ ನಿವಾರಣೆಗೆ ಆದಷ್ಟು ಶಿವನನ್ನ ಪ್ರಾರ್ಥನೆಯನ್ನ ಮಾಡಿ ಪ್ರತಿ ಸೋಮವಾರದಲ್ಲಿ ಈ ಒಂದು ತುಲಾ ರಾಶಿಯವರು ಶಿವನ ದರ್ಶನವನ್ನ ಮಾಡೋದ್ರಿಂದ ಈ ವರ್ಷದಲ್ಲಿ ಸಾಕಷ್ಟು ಶುಭ ಫಲ ಮತ್ತು ಲಾಭ ಇತ್ಯಾದಿ ಎಲ್ಲವೂ ಕೂಡ ಲಭ್ಯವಾಗುತ್ತೆ. ಹಾಗೆಯೇ ಕೂಡ ಅಣ್ಣ ತಮ್ಮಂದಿರು ಒಟ್ಟಿಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೇನಾದ್ರೂ ಕೂಡ ಇದ್ದಲ್ಲಿ ಅದೆಲ್ಲವನ್ನು ಸ್ವಲ್ಪ ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲಿ ಸ್ವಲ್ಪ ಭ್ರಾತೃ ಕಲಹ ಅಂತ ಹೇಳ್ತೇವೆ, ಅಣ್ಣ ತಮ್ಮಂದಿರಲ್ಲಿ ಒಂದು ರೀತಿಯಾದಂತಹ ಕಲಹ ಉಂಟಾಗ್ತಕ್ಕಂಥ ಸಾಧ್ಯತೆಯೂ ಕೂಡ ಇದೆ. ಧನಾಧಿಪತಿ ತೃತೀಯ ಸ್ಥಾನದಲ್ಲೂ ಕೂಡ ಸ್ಥಿತನಾಗಿರ್ತಕ್ಕಂಥದ್ರಿಂದ ಸ್ವಲ್ಪ ಆರ್ಥಿಕ ಮುಗ್ಗಟ್ಟುಗಳು ಅಥವಾ ಆರ್ಥಿಕವಾಗಿ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರೊಂದಿಗೆ ಒಂದಷ್ಟು ಕಲಹಗಳು ಕೂಡ ಆಗ್ಬಹುದು. ಅದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಕೂಡ ಒಳ್ಳೆಯದು. ಮತ್ತು ರಾಹು ಪಂಚಮ ಭಾವದಲ್ಲಿ 5ನೇ ಸ್ಥಾನದಲ್ಲಿರೋದ್ರಿಂದ ಮಕ್ಕಳ ಬಗ್ಗೆ ಒಂದಷ್ಟು ಯೋಚನೆ ಮತ್ತು ಚಿಂತೆಗಳು ಅಂತಕ್ಕಂಥದ್ದು ಕೂಡ ಆಗತ್ತೆ. ಅಂದ್ರೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅನ್ನೋದಿರ್ಬೋದು, ಸರಿ ದಾರಿಯಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ದು ಇರ್ಬೋದು. ಈ ರೀತಿಯಾದಂಥ ಒಂದಷ್ಟು ಆಲೋಚನೆಗಳು, ಈ ಒಂದು ಚಿಂತೆಗಳು ಈ ವರ್ಷದಲ್ಲಿ ಕಾಣಿಸ್ಕೊಂತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಕೂಡ ಒಂದು ನಿಮ್ಮ ಕುಲದೇವರ ಒಂದು ಪ್ರಾರ್ಥನೆ ಇತ್ಯಾದಿಯನ್ನ ಮಾಡ್ತಾ ಬನ್ನಿ. ಸರ್ಪದೇವರ ಒಂದು ಆರಾಧನೆ ಅಥವಾ ಪ್ರಾರ್ಥನೆಯನ್ನು ಕೂಡ ಮಾಡೋದ್ರಿಂದ ಈ ಎಲ್ಲಾ ಸಮಸ್ಯೆಗಳಿಗೂ ಒಂದು ವಿಶೇಷವಾದಂತಹ ಪರಿಹಾರವೂ ಕೂಡ ಉಂಟಾಗತ್ತೆ. ಹಾಗೆ ಹಿಂದೆ ತಿಳಿಸಿದಂತೆ ಈ ವರ್ಷದಲ್ಲಿ ಉದ್ಯೋಗ ಮತ್ತು ಉದ್ಯೋಗ ಬದಲಾವಣೆಗೆ ಸಾಕಷ್ಟು ಶುಭ ಮತ್ತು ಲಾಭ ಎರಡೂ ಕೂಡ ತುಲಾ ರಾಶಿಯವರಿಗೆ ಉಂಟಾಗತ್ತೆ ಅಂತ ಹೇಳಿ ತಿಳಿಸ್ಬೋದಾಗಿದೆ.